ವೃತ್ತದ ಮೇಲಿನ ಮತ್ತೊಂದು ಪ್ರಮೇಯವನ್ನು ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಒಂದು ವೃತ್ತವನ್ನು ಹಾಕ್ಕೊಳ್ಳಿ. ಇಲ್ಲಿಂದ ಒಂದು ತ್ರಿಜ್ಯವನ್ನು ಹೇಳ್ಕೊಂಡಿದ್ದೀನಿ, ಇಲ್ಲಿಂದ ಒಂದು ಸ್ಪರ್ಶಕವನ್ನು ಹೇಳ್ಕೊಂಡಿದ್ದೀನಿ ಮಕ್ಕಳೇ. ಗುರುತಿಸುವಾಗ ಇದಕ್ಕೆ ಓ ಅಂತ ಹೆಸರು ಕೊಡಿ, ನಂತರ ಎ ಅಂತ ಹೆಸರು ಕೊಡಿ. ಇದು ನೋಡಿ ಎಮ್ಮು, ಇದು ಎನ್ನು ಮಕ್ಕಳೇ. ನಂತರ ಬರೀರಿ ದತ್ತ ಓ ಅನ್ನೋದೇನು ಮಕ್ಕಳೇ, ಇಂದಿನ ಪ್ರಮೇಯದಲ್ಲೂ ಕೂಡ ಬರೆದಿದ್ರಿ. ಓ ಅನ್ನೋದು ವೃತ್ತ ಕೇಂದ್ರ, ಸರಿನಾ ಮಕ್ಕಳ? ಓ ಅನ್ನೋದು ವೃತ್ತ ಕೇಂದ್ರ, ಓ ಎ ಅನ್ನೋದು ತ್ರಿಜ್ಯ, ಓ ಎ ತ್ರಿಜ್ಯ. ಎಮ್ ಎನ್ ಅನ್ನೋದೇನು ಮಕ್ಕಳೇ? ಸ್ಪರ್ಶಕ, ಎಮ್ ಎನ್ ಅನ್ನೋದು ಸ್ಪರ್ಶಕ. ನೋಡಿ, ಇಷ್ಟನ್ನು ನೀವು ದತ್ತದಲ್ಲಿ ಬರೆದ್ರೆ ಆಯಿತು. ನಂತರ ಸಾಧನೀಯ ಮಕ್ಕಳೇ, ಸಾಧನೀಯ. ನೋಡಿ ಚಿತ್ರ ಹೆಂಗೆ ಕಾಣಿಸುತ್ತೆ ಹಂಗೆ ಬರೀರಿ ಮಕ್ಕಳೇ. ಇದೇ ಸಿಂಬಲ್ಲು ಓ ಎ ಮತ್ತು ಎಮ್ ಎನ್ ಹೇಗೆ ಕಾಣಿಸುತ್ತೆ? ಈ ರೀತಿ ಕಾಣಿಸುತ್ತಲ್ವ ಮಕ್ಕಳೇ? ಅದನ್ನು ಬರೀರಿ ಮಕ್ಕಳೇ. ಓ ಎ ಮತ್ತು ಎಮ್ ಎನ್ನ ಬರೀರಿ. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ನಂತರ ರಚನೆ ಮಕ್ಕಳೇ, ರಚನೆ ಮಾಡೋದಾದರೆ ನೋಡಿ, ಎಮ್ ಎನ್ ಮೇಲೆ ಇಲ್ಲೊಂದು ಪಾಯಿಂಟನ್ನು ಗುರ್ತು ಮಾಡ್ಕೊಳ್ಳಿ ಮಕ್ಕಳೇ. ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ಓ ಇಂದ ಬಿ ಯನ್ನು ಸೇರಿಸ್ಬೇಕು ಮಕ್ಕಳೇ. ಅದನ್ನು ನೀವು ಬರೀಬೇಕಷ್ಟೇ. ಓ ಇಂದ ಬಿಗೆ ಏನು ಮಾಡ್ತಾ ಇದ್ದೀನಿ? ಸೇರಿಸ್ತಾ ಇದ್ದೀನಿ, ಸರಿನಾ ಮಕ್ಕಳ? ಓ ಇಂದ ಬಿಗೆ ಸೇರಿಸುವಾಗ ವೃತ್ತವನ್ನು ಇಲ್ಲೊಂದರ ಪಾಯಿಂಟ್ ಹತ್ರ ಕಟ್ ಮಾಡುತ್ತೆ ಮಕ್ಕಳೇ. ಆ ಪಾಯಿಂಟನ್ನು ಪಿ ಅಂತ ಗುರುತಿಸಿದ್ದೀನಿ. ಅದನ್ನು ಬರಿತೀರ ಮಕ್ಕಳ? ಎಮ್ ಎನ್ ಮೇಲೆ, ಅಂದರೆ ಯಾವುದ್ರ ಮೇಲೆ ಗುರುತಿಸಿದ್ರಿ? ಎಮ್ ಎನ್ ಮೇಲೆ ಗುರುತಿಸಿದ್ದೀವಿ. ಎಮ್ ಎನ್ ಮೇಲೆ ಬಿ ಗುರುತಿಸಿ, ಬಿ ಗುರುತಿಸಿ, ಸರಿನಾ ಮಕ್ಕಳ? ಬಿ ಗುರುತಿಸಿದ ಮೇಲೆ ಏನು ಮಾಡಿದ್ವಿ? ಓ ಬಿ ಸೇರಿಸಿದ್ವಿ, ಓ ಬಿ ಸೇರಿಸಿ. ಅರ್ಥ ಆಯ್ತು ಮಕ್ಕಳ? ಇದು ಯಾವುದು? ಓ ಬಿ ಪಿನಲ್ಲಿ ಛೇದಿಸಿದೆ, ಪಿನಲ್ಲಿ ಛೇದಿಸಿದೆ. ಯಾವುದನ್ನು? ವೃತ್ತವನ್ನು. ಇರಲಿ ಮಕ್ಕಳೇ, ಇಷ್ಟು ಬರೀರಿ. ಎಮ್ ಎನ್ ಮೇಲೆ ಬಿ ಗುರುತಿಸಿ, ಓ ಬಿ ಸೇರಿಸಿ, ಇದು ಪಿನಲ್ಲಿ ಛೇದಿಸಿದೆ ಅಂತ ಬರೀರಿ ಮಕ್ಕಳೇ, ಸರಿನಾ ಮಕ್ಕಳ? ನಂತರ ಸಾಧನೆ ಮಾಡೋಣ. ಸಾಧನೆ ಹೇಳಿಕೆಗಳು ಮತ್ತು ಕಾರಣಗಳನ್ನು ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಹೇಳಿಕೆಗಳಲ್ಲಿ ಓ ಎ ಮತ್ತು ಓ ಪಿ ಇವೆರಡನ್ನು ತೊಗೊಳ್ಬೇಕು ಮಕ್ಕಳೇ. ಈ ರೀತಿ ವಿ ಶೇಪಲ್ಲಿ ಇದೆಯಲ್ಲ, ಇದನ್ನು ತೊಗೊಳ್ಳಿ. ಓ ಎ ಮತ್ತು ಓ ಪಿ, ಓ ಎ ಇಸ್ ಈಕ್ವಲ್ ಟು ಓ ಪಿ. ಇಂದಿನ ಪ್ರಮೇಯದಲ್ಲಿ ಕಾರಣವನ್ನು ಕಲ್ತ್ಕೊಂಡಿದ್ದೀರಿ ಮಕ್ಕಳೇ. ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಕಲ್ತಿದ್ದೀರಲ್ಲ, ಅದನ್ನೇ ಇಲ್ಲಿ ಬರೀರಿ. ಒಂದೇ ವೃತ್ತದ, ಸಾರಿ ಇಲ್ಲಿ ಬಿಟ್ಟಿದ್ದೀನಿ, ವೃತ್ತದ ಅಂತ ಸೇರಿಸ್ಕೊಳ್ಳಿ ಮಕ್ಕಳೇ. ಒಂದೇ ವೃತ್ತದ ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರೀರಿ. ನಂತರ ನೋಡಿ ಮಕ್ಕಳೇ, ಎರಡನೇ ಸ್ಟೆಪ್ಪಲ್ಲಿ ಇದನ್ನು ಬರ್ಕೋಬೇಕು ಮಕ್ಕಳೇ. ಓ ಬಿ, ಓ ಬಿ ಇಸ್ ಈಕ್ವಲ್ ಟು ನೋಡಿ, ಚಿಕ್ಕದು ಚಿಕ್ಕದು ಇವೆರಡನ್ನು ಪ್ಲಸ್ ಮಾಡಿ ಬರ್ಕೋಬೇಕು ಮಕ್ಕಳೇ. ಓ ಪಿ ಪಿ ಬಿ, ಓ ಪಿ ಪ್ಲಸ್ ಪಿ ಬಿ ಅಂತ ಬರ್ಕೋಬೇಕು ಮಕ್ಕಳೇ. ಇಲ್ಲಿಂದ ಇಲ್ಲಿವರೆಗೆ ಬನ್ನಿ, ಇಲ್ಲಿಂದ ಇಲ್ಲಿವರೆಗೆ ಬರಬೇಕು. ಓ ಪಿ ಪ್ಲಸ್ ಪಿ ಬಿ ಅಂತ ಬರ್ಕೋಬೇಕು, ಸರಿನಾ ಮಕ್ಕಳ? ಓ ಪಿ ಬಿ ಏಕರೇಖಾಗತ ಅಂತ ಬರೀರಿ. ಏಕರೇಖಾಗತ, ಕೋಲಿನಿಯರ್ ಪಾಯಿಂಟ್ಸ್ ಅಂತ ಬರೀಬೇಕು. ಓ ಪಿ ಬಿ ಆರ್ ಕೋಲಿನಿಯರ್ ಅಂತ ಬರೀರಿ. ನಂತರ ಮಕ್ಕಳೇ ಓ ಬಿ ಅಂತ ಹಂಗೆ ಬರೀರಿ. ಈ ಈಕ್ವಲ್ಸ್ ಚಿಹ್ನೆ ತೆಗೆದುಬಿಟ್ಟು ಈ ಚಿಹ್ನೆ ಹಾಕಿ ಮಕ್ಕಳೇ, ಇದನ್ನೇ ಬರೀಬೇಕು. ಓ ಪಿ, ಸರಿನಾ ಮಕ್ಕಳ? ಓ ಬಿ ಗ್ರೇಟರ್ ದ್ಯಾನ್ ಓ ಪಿ ಅಂತ ಬರೆದು, ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಓ ಪಿ ಅಂತ ಹಂಗೆ ಬರೀರಿ, ಗ್ರೇಟರ್ ದ್ಯಾನ್ ಹಂಗೆ ಬರೀರಿ, ಓ ಪಿ ಬದಲು ಓ ಎ ಅಂತ ಬರೀಬೇಕು, ಸರಿನಾ ಮಕ್ಕಳ? ಇದನ್ನು ಬರೆದ ಮೇಲೆ ಇದೊಂದು ವಾಕ್ಯನ ಬರೀರಿ ಮಕ್ಕಳೇ. ಓ ಎ ಯು ಎಮ್ ಎನ್ ಗಿರುವ ಕನಿಷ್ಠ ದೂರ, ಕನಿಷ್ಠ ದೂರ. ಓ ಎ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಎಮ್ ಎನ್ ಅಂತ ಬರೀಬೇಕು. ಓ ಎ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಎಮ್ ಎನ್ ಅಂತ ಬರೀಬೇಕು. ನಂತರ ಇದಾದ ತಕ್ಷಣವೇ ನೀವು ಸಾಧನೆಯನ್ನು ಬರೆದ್ರೆ ಈ ಪ್ರಮೇಯದ ಸಾಧನೆ ಮುಗಿಯುತ್ತೆ ಮಕ್ಕಳೇ. ಸಾಧಿಸಿದೆ.